ಎಲ್ರಿಗೂ ನಮಸ್ಕಾರ. ಸೊ ಅಂತೂ ಇಂತೂ ಸಿ ಎಸ್ ಕೆ ಅವರು ತಮ್ಮ 7ನೇ ಪಂದ್ಯದಲ್ಲಿ ಎರಡನೇ ಒಂದು ಗೆಲುವನ್ನು ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಮ್ಯಾಚ್ ಗೆದ್ದಿದ್ದು, ಅದಾದಮೇಲೆ 5 ಪಂದ್ಯಗಳ ಒಂದು ಸತತವಾದಂಥ ಸೋಲುಗಳ ನಂತರ 7ನೇ ಪಂದ್ಯದಲ್ಲಿ ಒಂದು ಗೆಲುವು ಸಿಕ್ಕಿದೆ ಅವರಿಗೆ. ಆ್ಯಂಡ್ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಗೆದ್ರು ಗುರು 166 ಸ್ಕೋರ್ನ 20ನೇ ಓವರ್ ಗಂಟ ತೊಗೊಂಡು ಬಂದಿದ್ದಾರೆ. ಅಂದರೆ ಇಲ್ಲಿ ಗೊತ್ತಾಗುತ್ತೆ 160 170 ಆದರೆ ಸ್ವಲ್ಪ ತಿನ್ಕಡ್ಕೊಂಡು ಹೊಡಿತಾರೆ, ಬಟ್ 180 ಆದರೆ ಅಂತೂ ಖಂಡಿತವಾಗ್ಲೂ ಇವರು ತಗಲಾಕೊಂತಾರೆ ಅಂತ ಅಗೇನ್ ಮತ್ತೊಮ್ಮೆ ಪ್ರೂವ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇತ್ತು. ಬಟ್ ರಿಷಬ್ ಪಂತ್ ಅವರ ಒಂದು ಕೆಟ್ಟ ಕ್ಯಾಪ್ಟನ್ಸಿಯಿಂದ CSKಗೆ ಗೆಲುವು ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆಗೆ ಸ್ವಲ್ಪ ಧೋನಿ ಕೂಡ ತುಂಬ ಚೆನ್ನಾಗಿ ಆಡಿದ್ರು ಇವತ್ತು. 26 in 11 ಬಾಲ್ಸು. ಆ್ಯಂಡ್ ಶಿವಮ್ ದುಬೆ 43 in 37 ಬಾಲ್. ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಬಿಟ್ರು ಶಿವಮ್ ದುಬೆ ಇವತ್ತು ಬೌಂಡ್ರಿಗಳನ್ನು ತಗೊಳ್ಳಿಕ್ಕೋಸ್ಕರ. ಬಟ್ ಕೊನೆಗೆ ಸ್ಕೋರ್ ಕಡಿಮೆ ಇರೋದಕ್ಕೋಸ್ಕರ ಚೇಸ್ ಮಾಡಿದ್ರು ಅಂತ ಹೇಳ್ಬೋದು. ಆ್ಯಂಡ್ ರಿಷಬ್ ಪಂತ್ ಅವ್ರದ್ದು ಕ್ಯಾಪ್ಟನ್ಸಿ ಅಂತೂ ಖರಾಬ್ ಆಗಿತ್ತು. ಯಾಕೆಂತಂದರೆ ಸಖತ್ತಾಗಿ ಸ್ಪಿನ್ ಬೌಲಿಂಗ್ ಮಾಡ್ತಿದ್ದಂತಹ ಒಂದು ಬಿಷ್ಣೋಯ್ ಅವ್ರಿಗೆ 1 ಓವರ್ ಕಂಪ್ಲೀಟ್ ಮಾಡೋಕ್ಕೆ ಕೊಡಲಿಲ್ಲ. ಅವ್ರಿಗೆ 3 ಓವರು 18 ರನ್ನು 2 ವಿಕೆಟು, ಆದರೂ ಕೂಡ 1 ಓವರ್ ಕಂಪ್ಲೀಟ್ ಮಾಡಲಿಲ್ಲ. ಹೌದಂದರೆ ಎಂಥ ಒಂದು ಕ್ಯಾಪ್ಟನ್ಸಿಗರು ಇದು. ಆ್ಯಂಡ್ ಏನು ತಲೆ ಇಟ್ಕೊಂಡು ಅವರು ಬಾಲಿಂಗ್ನ ಚೇಂಜ್ ಮಾಡಿದ್ರು ಅರ್ಥ ಆಗಲಿಲ್ಲ ನನಗೆ. ಆ್ಯಂಡ್ ಮಾರ್ಕ್ರಮ್ ಸ್ಪಿನ್ ಬೌಲರ್ 4 ಓವರಲ್ಲಿ 25 ರನ್ನು 1 ವಿಕೆಟ್. ಸ್ಪಿನ್ನರ್ಗಳಿಗೆ ಹೆಲ್ಪ್ ಆಗ್ತಾಯಿತ್ತು. ದಿಗ್ವಿಜಯ್ ಸಿಂಗ್ ರಾತಿ 4 ಓವರ್ 23 ರನ್ನು. ಇವ್ರನ್ನ ಬಿಟ್ಬಿಟ್ಟು ಪೇಸರ್ಗಳನ್ನ ಹಾಕಿಸ್ತಿದ್ದಾರೆ ಕೊನೆಗೆ. ಧೋನಿ ಸ್ಪಿನ್ಗೆ ಔಟ್ ಆಗ್ತಾರೆ ಅಂತ ಗೊತ್ತಿದ್ರು ಕೂಡ ಅವ್ರನ್ನೇ ಕೊಡ್ತಿದ್ದಾರೆ ಪೇಸರ್ಗಳನ್ನೇ. ಅವ್ರು ಹಾಕೊಂಡು ಸರಿಯಾಗಿ ಜಜ್ಜಿದ್ರು. ಆ್ಯಂಡ್ ಅಲ್ಲಿ ನೋ ಬಾಲ್ಗಳು, ಅನ್ವಾಂಟೆಡ್ ಫುಲ್ ಟಾಸ್ಗಳು, ಈ ಒಂದು ಕೆಟ್ಟ ಬೌಲಿಂಗ್ನಿಂದ CSKಗೆ 2 ಪಾಯಿಂಟ್ ಸಿಕ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಗೋಯಂಕ್ ಅಂಕಲ್ ಇವತ್ತು ಕಾಯ್ಕೊಂಡು ಕೂತಿರ್ತಾನೆ ಡಗೌಟಲ್ಲಿ ಹಾಕೊಂಡು ರುಬ್ಬಕ್ಕೆ. ಆ್ಯಂಡ್ ಸಖತ್ತಾಗಿ ಗೆದ್ದರು. ಒಂದು ಒಟ್ಟಿನಲ್ಲಿ ಪಾಯಿಂಟ್ಸ್ ಅಷ್ಟೇ, 2 ಪಾಯಿಂಟ್ ಸಿಕ್ಕಿದೆ ನಮ್ಮ ಯಾರಿಗೆ CSK ಅವ್ರಿಗೆ. ಆ್ಯಂಡ್ ನೆಕ್ಸ್ಟ್ ಪಂದ್ಯ ಅಗೇನ್ ಮುಂಬೈ ಜೊತೆಗಿದೆ. ಖಂಡಿತವಾಗ್ಲೂ ಸೋಲ್ತಾರೆ, 2ನೇ ಮಾತೆಲ್ಲ ಬರ್ಕೊಟ್ಬಿಡ್ತೀನಿ ಬೇಕಿದ್ರೆ. ಮುಂಬೈ ಜೊತೆಗೆ ವಾಂಕಡೆ ಇರುವಂಥದ್ದು. ಚೆನ್ನೈನಲ್ಲಿ ಫಸ್ಟ್ ಮ್ಯಾಚ್ ಮುಂಬೈ ಜೊತೆಗೆ ಗೆದ್ದಿರೋವಂಥದ್ದು. ಬಟ್ ಇವಾಗ ಮುಂಬೈನೂ ಕೂಡ ಟ್ರ್ಯಾಕಿಗೆ ಬಂದಿದೆ. ಆ್ಯಂಡ್ CSK ಇವಾಗ ಟ್ರ್ಯಾಕಿಗೆ ಬಂದಿದ್ದಾರೆ ಆ್ಯಕ್ಚುಲಿ. ಮತ್ತೆ ಅದು ಟ್ರ್ಯಾಕಿಗೆ ಬಂದಿರೋವಂಥ ರೈಲು ಅಗೇನ್ ಡೀರೇಲ್ ಆಗುತ್ತೆ. ಡೀರೇಲ್ ಅಂದರೆ ನನ್ನ ಪ್ರಕಾರ ಯಾಕೋ ಮುಂಬೈ ಜೊತೆಗೆ ಹೀನಾಯವಾಗಿ ಸೋಲ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಏನು ಮಾಡ್ತಾರೆ ಅಂತ. ಆ್ಯಂಡ್ ಟಾಸ್ ಗೆದ್ದಂಥ ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ MS ಧೋನಿ ಅವರು. ಆ್ಯಂಡ್ ಬ್ಯಾಟಿಂಗ್ ಇಳಿದಂತಹ ಇಲ್ಲಿ ಲಕ್ನೋ ಸೂಪರ್ ಜೈನ್ಸ್ ಅವ್ರಿಗೆ ಒಂದು ಸ್ಟಾರ್ಟ್ ತುಂಬ ಕೆಟ್ಟದಾಗಿತ್ತು. ಮಾರ್ಕ್ರಮ್ ಅವರು 6 ರನ್ಗೆ ಔಟ್ ಆಗ್ತಾರೆ ಫಸ್ಟ್ ಓವರಲ್ಲೇ. ಖಲೀಲ್ ಅಹ್ಮದ್ ಅವರ ಬಾಲಿಂಗಲ್ಲಿ. ಆ್ಯಂಡ್ ಖಲೀಲ್ ಅಹ್ಮದ್ ಸಖತ್ತಾಗಿ ಒಂದು ಸ್ಟಾರ್ಟ್ ಕೊಡ್ತಾರೆ. ಒಂದು ಬಾಲಿಂಗ್ ವಿಚಾರಕ್ಕೆ ಬಂದರೆ CSKಗೆ ಒಂದು ಫಸ್ಟ್ ಪವರ್ ಪ್ಲೇನಲ್ಲಿ 1 or 2 ವಿಕೆಟ್ಸ್ ತೆಗಿತಾರೆ ಅವರು. ಅದಾದಮೇಲೆ ಮಾರ್ಕ್ರಮ್ ಔಟ್ ಆದಮೇಲೆ ಬಂದಂಥದ್ದು ಪೂರನ್ ಕೂಡ ಅಷ್ಟೇ ಇವತ್ತು ಯಾಕೋ ಜಾಸ್ತಿ ಒಂದು ರನ್ಗಳು ಬರಲಿಲ್ಲ. ಅವರೇನಾದರೂ ಕ್ಲಿಕ್ ಆಗಿದ್ರೆ ನನ್ನ ಪ್ರಕಾರ ಮಿನಿಮಮ್ 190 ಹೋಗಿರೋದು. ಬಟ್ ಅವರು ಕೂಡ ಅಷ್ಟೇ LBW ಆಗ್ತಾರೆ. ಅನ್ಶುಲ್ ಕಂಬೋಸ್ ಅವರ ಬಾಲಿಂಗಲ್ಲಿ 4ನೇ ಓವರಲ್ಲಿ. ಆ್ಯಂಡ್ ಅವ್ರು ಔಟ್ ಆದಮೇಲೆ ರನ್ ಗತಿ ಅಂತೂ ಕೇಳೇಬೇಡಿ, ಪೂರಾ ಹದ್ಗೆಟ್ಟು ಹೋಗಿರುತ್ತೆ. ಮಿಚೆಲ್ ಮಾರ್ಷ್ ಆ್ಯಂಡ್ ಪಂತ್ ಅವರು ಜೋಡಿ ಆಗ್ತಾರೆ. ಒಂದು ಡೀಸೆಂಟ್ ಪಾರ್ಟ್ನರ್ಶಿಪ್ ಬರುತ್ತೆ, ಒಂದು 50+ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ. ಬಟ್ ಮಿಚೆಲ್ ಮಾರ್ಷು ಅಷ್ಟೇ ಸ್ವಲ್ಪ ಸ್ಟ್ರೈಕ್ ರೇಟ್ ತುಂಬ ಲೋ ಇರುತ್ತೆ. ಆಲ್ಮೋಸ್ಟ್ 120 ಸ್ಟ್ರೈಕ್ ರೇಟಲ್ಲಿ ಅವರು ಇವತ್ತು ಬ್ಯಾಟಿಂಗ್ ಆಡಿರುವಂಥದ್ದು 30 in 25. ಆ್ಯಂಡ್ ಒಂದು ಡೀಸೆಂಟ್ ಪಾರ್ಟ್ನರ್ಶಿಪ್ ಬಂದಾದಮೇಲೆ ಅಲ್ಲಿ ಮಿಚೆಲ್ ಮಾರ್ಷು ಕೂಡ ಜಡೇಜಾ ಅವರ ಬೌಲಿಂಗಲ್ಲಿ ಬೋಲ್ಡ್ ಆಗ್ತಾರೆ. ಅಲ್ಲಿ 10ನೇ ಓವರಲ್ಲಿ ಆವಾಗ ಸ್ಕೋರ್ ಇದ್ದಂಥದ್ದು 73/3. ಅಂದರೆ ಒಂದು ಡೀಸೆಂಟ್ ಸ್ಕೋರೇ ಇರುತ್ತೆ. ಅಂತ ಒಂದು ಅಗ್ರೆಸಿವ್ ಆಗಿ ಕೂಡ ಕಾಣಿಸಲಿಲ್ಲ ಇವತ್ತು ಯಾಕೋ LSG ಅವರು, ಬಿಕಾಸ್ ಆಫ್ ಪೂರನ್ ಬೇಗ ಔಟ್ ಆಗಿರೋದ್ರಿಂದ. ಅದಾದಮೇಲೆ ಬಡೋನಿ ಬರ್ತಾರೆ ಪಂತ್ ಜೊತೆಗೆ. ಆ್ಯಂಡ್ ಇಬ್ಬರು ಕೂಡ ಒಂದು 50+ ಒಂದು ಪಾರ್ಟ್ನರ್ಶಿಪ್ ಕೂಡ ಮಾಡ್ತಾರೆ. ಜಡೇಜಾ ಅವರ ಬೌಲಿಂಗಲ್ಲಿ ಬಡೋನಿ ಕೂಡ ಔಟ್ ಆಗ್ತಾರೆ 22 in 17, 130 ಸ್ಟ್ರೈಕ್ ರೇಟು. ಬಟ್ ಒಂದು ಕಡೆಗೆ ಪಂತ್ ಅವರು ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಸ್ಟ್ರೈಕ್ ರೇಟ್ ಇಲ್ಲ ಅಂದರೂ ಕೂಡ ಒಂದು ಕಡೆ ವಿಕೆಟ್ ಹೋಗ್ತಾ ಇದ್ರು ಕೂಡ ಒಂದು ಆ್ಯಂಕರಿಂಗ್ ಅಂತ ಇನ್ನಿಂಗ್ಸ್ ಅಂತ ಹೇಳ್ತೀವಿ. ಅಲ್ಲಿ ಅದೊಂದು ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಬದೋನಿ ಔಟ್ ಆದಮೇಲೆ ಬಂದಂಥದ್ದು ಅಲ್ಲಿ ಅಬ್ದುಲ್ ಸಮಾದ್ ಅವರು. ನನಗೆ ಸ್ವಲ್ಪ ಸರ್ಪ್ರೈಸ್ ಆಯಿತು, ಬಿಕಾಸ್ ಡೇವಿಡ್ ಮಿಲ್ಲರ್ ಅವ್ರನ್ನ ಕರ್ಕೊಂಡು ಬರಬೇಕಿತ್ತು. ಬಿಕಾಸ್ ಅವ್ರೇನಾದ್ರು ಸೆಟ್ಲ್ ಆದರೆ ಖಂಡಿತವಾಗ್ಲೂ ಬಿಗ್ ಶಾಟ್ಗಳು ಹೊಡೆದ್ರಲ್ಲಿ ಆ ಮನುಷ್ಯ ನಿಸ್ಸೀಮ. ಅವ್ರನ್ನ ಕರ್ಕೊಂಡು ಬರಬೇಕಿತ್ತು. ಬಟ್ ಇಲ್ಲಿ ನಮ್ಮ ಸಮಾದ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ಬಟ್ ಅವರು ಸ್ಟಾರ್ಟಿಂಗಲ್ಲಿ ಸ್ಟ್ರಗಲ್ ಪಟ್ಟರು. ಆಮೇಲೆ ಅಬ್ದುಲ್ ಸಮಾದ್ ಅವ್ರು ರನ್ಔಟ್ ಆಗ್ತಾರೆ. ಅದೊಂದು ಅನ್ಲಕ್ಕಿ ಅಂತಲೇ ಹೇಳ್ಬೋದು. ಸಮಾದು ಅಲ್ಲಿ ಜಸ್ಟ್ ಧೋನಿ ಅವರು ಸುಮ್ಮನೆ ಬಾಲ್ ಎಸ್ದಿರೋಂಥದ್ದು ಅವ್ರ ಲಕ್ಕು ಧೋನಿ ಅವ್ರದ್ದು, ಅದು ಬಂದು ರನ್ಔಟ್ ಆಗ್ತು ನಾನ್ ಸ್ಟ್ರೈಕರ್ ಎಂಡಲ್ಲಿ ಅಂತಲೇ ಹೇಳ್ತೀನಿ. ಸಮಾದ್ ಔಟ್ ಆದಮೇಲೆ ಬಂದಂಥದ್ದು ಮಿಲ್ಲರ್ ಅವರು. ಮಿಲ್ಲರ್ ಬಂದ ತಕ್ಷಣ ನೆಕ್ಸ್ಟ್ ಓವರಲ್ಲೇ ಅಲ್ಲಿ ಪಂತು ಕೂಡ ಔಟ್ ಆಗ್ತಾರೆ ಪತಿರಾಣ ಬೌಲಿಂಗಲ್ಲಿ. ಧೋನಿ ಅವರಿಗೆ ಕ್ಯಾಚ್ ಕೊಟ್ಟು ಪಂತ್ ಕೂಡ ಔಟ್ ಆಗ್ತಾರೆ. ಆ್ಯಂಡ್ ಪಂತ್ ಔಟ್ ಆದಮೇಲೆ ಬಂದ ಠಾಕೂರ್ 4 ಬಾಲ್ ಆಡ್ತಾರೆ. 6 ರನ್ ಮಾಡ್ತಾರೆ, 1 ಬೌಂಡ್ರಿ ತೊಗೊತಾರೆ. ಬಟ್ ನಾನ್ ಸ್ಟ್ರೈಕರಲ್ಲೇ ಉಳ್ಕೊಳ್ಬೇಕಾಯಿತು ಡೇವಿಡ್ ಮಿಲ್ಲರ್ ಅವರು. ಅವ್ರಿಗೆ 1 ಬಾಲು ಕೂಡ ಸ್ಟ್ರೈಕೇ ಬರಲಿಲ್ಲ ಅವ್ರಿಗೆ. ಒಟ್ಟಿನಲ್ಲಿ ಈ ರೀತಿಯಲ್ಲಿ ಬ್ಯಾಟಿಂಗ್ ಇತ್ತು ಅಂತಲೇ ಹೇಳ್ಬೋದು. ಒಂದು ರೀತಿಯಲ್ಲಿ ಎಂಡು ಕೂಡ ಸಖತ್ತಾಗಿರಲಿಲ್ಲ ಇವ್ರದ್ದು. ಮೇ ಬಿ ಎಂಡ್ ಚೆನ್ನಾಗಿದ್ದಿದ್ರೆ ನನ್ನ ಪ್ರಕಾರ ಮಿನಿಮಮ್ 175, ಇನ್ನೊಂದು 10 ರನ್ ಶಾರ್ಟ್ ಇದ್ರು ಅಂತ ಅನ್ಸುತ್ತೆ. ಯಾಕಂದರೆ ಪಂತ್ ಕೊನೆವರೆಗೂ ಕೂಡ ಆಡಿದ್ರು ಅವರು ಆಲ್ಮೋಸ್ಟು. ಇನ್ನೊಂದು ಚೂರು ಬೇಗ ಸ್ಟ್ರೈಕ್ ರೇಟ್ನ ಇಂಪ್ರೂವ್ ಮಾಡ್ಕೋಬೋದಿತ್ತು. 128 ಅವ್ರ ಸ್ಟ್ರೈಕ್ ರೇಟು. ಮೇ ಬಿ 150, 160 ಇದ್ದಿದ್ದರೆ 180 ಗಂಟ ಹೋಗ್ತಿತ್ತು ಇವ್ರ ಸ್ಕೋರ್ ಅಂತಲೇ ಹೇಳ್ತೀನಿ. 166 ಒಂದು ಸ್ವಲ್ಪ ಡೀಸೆಂಟ್ ಸ್ಕೋರೇನೆ. ಯಾವುದೇ ಪಿಚ್ ತೊಗೊಂಡ್ರು ಕೂಡ ಎಂಥ ಸ್ಲೋ ಇದೆ ಅಂದರೂ ಕೂಡ 166 ನಾರ್ಮಲಾಗಿ ಚೇಂಜ್ ಮಾಡ್ತಿದ್ದಾರೆ. 166 ಒಂದು ರನ್ಗಳ ಒಂದು ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಆಯಿತು ಲಕ್ನೋ ಸೂಪರ್ ಜೈನ್ಸ್ ಅವ್ರದ್ದು. ಆ್ಯಂಡ್ ಈ ಒಂದು ಗುರಿನ ಬೆನ್ನತ್ತಂತಹ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಇವತ್ತು ಸೂಪರ್ ಆಗಿರುವಂಥ ಸ್ಟಾರ್ಟ್ ಕೊಟ್ಬಿಟ್ರು ಇವತ್ತು ಶೇಖ್ ರಶೀದ್ ಆ್ಯಂಡ್ ರಚಿನ್ ರವೀಂದ್ರ. ಫಸ್ಟ್ 6 ಓವರ್ಸಲ್ಲಿ ಒಂದು
ಆಲ್ಮೋಸ್ಟ್ 10 ರನ್ಸ್ ಪರ್ ಓವರ್ ಇದ್ದರು. ಸೊ 3 ಓವರ್ಗೆ 37 ರನ್ನು. ಆ್ಯಂಡ್ ಅಲ್ಲಿ ಸೂಪರಾಗಿ ಸ್ಟಾರ್ಟ್ ಮಾಡಿದಂಥ ಶೇಖ್ ರಶೀದ್ ಅವರು ಸಖತ್ತಾಗಿ ಮಾಡಿದ್ರು ಇವತ್ತು, ಹೊಸ ಓಪನರು. ಆ್ಯಂಡ್ 27 in 19. ಸೊ ಸೂಪರಾಗಿ ಒಂದು 4 ಬೌಂಡ್ರಿ ತೊಗೊಂಡಿದ್ರು. ಆ್ಯಂಡ್ ರವೀಂದ್ರ ಕೂಡ ಅಷ್ಟೇ 37 in 22, 168 ಸ್ಟ್ರೈಕ್ ರೇಟಲ್ಲಿ. ಅದೇನು ನಾವೇನು ಇಂಟೆಂಟ್ ಇಲ್ಲ ಅಂತ ಹೇಳ್ತಾ ಇದ್ವಿ, ಬಟ್ ಆ ಇಂಟೆಂಟ್ನ ಸೂಪರಾಗಿ ತೊಗೊಂಡು ಬಂದರು ಇವತ್ತು. 5 ಓವರ್ಗೆ 52 ರನ್ನು, ಅಬೌಟ್ ಏನಿತ್ತು ಒಂದು ಏನಂತಂದರೆ ರನ್ ರೇಟ್ ಅವ್ರದ್ದು. ಸೂಪರಾಗಿ ಆಡಿದ್ರು. ಆ ಒಂದು ಪವರ್ ಪ್ಲೇನಲ್ಲಿ ಆ ರನ್ ಬಂದಿರಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಚೇಸ್ ಮಾಡೋವಂಥ ತುಂಬ ಕಷ್ಟ ಆಗಿರೋದು. ಬಟ್ ಕಷ್ಟಪಟ್ಟಿದ್ದಾರೆ ಚೇಸ್ ಮಾಡಲಿಕ್ಕೂ ಕೂಡ, ಬಿಕಾಸ್ ಆ ಒಂದು ಏನು 60 ರನ್ಸ್ ಬಂತು. ಸೊ ಪವರ್ ಪ್ಲೇನಲ್ಲಿ ಅದು ಕೂಡ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿ ಶೇಖ್ ರಶೀದ್ ಔಟ್ ಆದಮೇಲೆ ಬಂದಂಥದ್ದು ತ್ರಿಪಾಠಿ. ಅವ್ರು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಆ ಒಂದು ಡ್ಯಾನ್ಸ್ ಮಾಡುವಂಥದ್ದು ಬ್ಯಾಟಿಂಗ್ ನಿಂತಾಗ. ಬಟ್ ಅವ್ರದ್ದೇನು ಮೇ ಬಿ ಅದು ಅವ್ರು ರೂಢಿ ಅಂತ ಅನಿಸುತ್ತೆ ಆ ಥರ ಮಾಡೋದು. ಬಟ್ ಅದೇ ಟ್ರೋಲ್ ಮಾಡ್ತಿದ್ದಾರೆ. ಅವರು ಕೂಡ ತಿರ್ಗಾ ಫೇಲ್ ಆದರು. ಸೊ 9 ರನ್ನು. ಸೊ 10 ಬಾಲಲ್ಲಿ ರವಿ ಬಿಷ್ಣೋಯ್ ಅವರ ಬೌಲಿಂಗಲ್ಲಿ ಕಾಟನ್ ಬೋಲ್ಡ್ ಆಗ್ತಾರೆ. ಓಕೆ, ಅದಾದಮೇಲೆ ರವೀಂದ್ರ ಕೂಡ ಔಟ್ ಆಗ್ತಾರೆ 37 in 22. ಮಾರ್ಕ್ರಮ್ ಅವರ ಒಂದು ಬಾಲು ಸಖತ್ತಾಗಿರುವಂಥ ಬಾಲು. ಆ್ಯಂಡ್ ಅದು ಸ್ಟ್ರೇಟಾಗಿ LBW ಇತ್ತು. ಅದನ್ನು ತಿರ್ಗಾ ಏನಕ್ಕೆ ರಿವ್ಯೂ ತೊಗೊಂಡ್ರೆ ಗೊತ್ತಿಲ್ಲ. ಆ್ಯಂಡ್ ಅದಾದಮೇಲೆ ಬಂದಂಥದ್ದು ರವೀಂದ್ರ ಜಡೇಜಾ ಆ್ಯಂಡ್ ಶಿವಮ್ ದುಬೆ ಜೋಡಿ ಆಗ್ತಾರೆ. ಜಡೇಜಾ ಕೂಡ ಜಾಸ್ತಿ ಹೊತ್ತು ಆಡಲಿಲ್ಲ. ಸೊ ಬಿಷ್ಣೋಯ್ ಬೌಲಿಂಗಲ್ಲಿ ಮಾರ್ಕ್ರಮ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ 7 ರನ್ 11 ಬಾಲಲ್ಲಿ. ಬಟ್ ಒಂದು ಕಡೆಗೆ ಶಿವಮ್ ದುಬೆ ಸೊ ಪಂತ್ ರೀತಿಯಲ್ಲೇ ಒಂಥರ ಕ್ರೀಸ್ ಬಿಟ್ಟು ಹಲ್ಲಾಡ್ಲಿಲ್ಲ ಮನುಷ್ಯ. ಸೊ ನೆಕ್ಸ್ಟ್ ಬಂದಂಥ ವಿಜಯ್ ಶಂಕರ್ ಅಷ್ಟೇ ಒಂದು ಬೌಂಡ್ರಿ ತೊಗೊತಾರೆ. ಅದಾದಮೇಲೆ ಕೂಡ ಔಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದದ್ದು ಧೋನಿ ಅವರು. ಸೊ ಧೋನಿ ಇವತ್ತು ಸ್ವಲ್ಪ ಬೇಗನೆ ಬರ್ತಾರೆ, 15ನೇ ಓವರಲ್ಲೇ ಬರ್ತಾರೆ. ಬಟ್ ಅವರು ಬಂದಾಗ ಇದ್ದಂಥದ್ದು ಸೊ 10 ರನ್ಸ್ ಪರ್ ಓವರ್ ರಿಕ್ವೈರ್ಡ್ ರನ್ ರೇಟ್ ಇರುತ್ತೆ. ಆ್ಯಂಡ್ ಧೋನಿ ಬಂದಾದಾಗ ಖಂಡಿತವಾಗ್ಲೂ ಆ ಒಂದು ಚಾನ್ಸಸ್ಸು LSGಗಿತ್ತು. ಬಿಕಾಸ್ ಜಸ್ಟ್ ಒಂದು ವಿಕೆಟ್ ತೆಗೆದಿದ್ದರೆ ಮ್ಯಾಚ್ ಆಲ್ಮೋಸ್ಟ್ LSG ಕಡೆ ಬಂದಿರೋದು. ಬಿಕಾಸ್ ಅಲ್ಲಿ ವಿಜಯ್ ಶಂಕರ್ಗೆ ಔಟ್ ಆದಮೇಲೆ ಆಲ್ಮೋಸ್ಟ್ LSG ಬಂತು. ಬಟ್ ಯಾವಾಗ ಧೋನಿ ಬರ್ತಾರೆ ಆ್ಯಂಡ್ ಒಂದು ಕೆಟ್ಟ ಬೌಲಿಂಗ್ ಅಂತ ಹೇಳ್ತೀನಿ ಈ ಕಡೆ LSG ಕಡೆಯಿಂದ. ಆ್ಯಂಡ್ ಕೆಟ್ಟ ಕ್ಯಾಪ್ಟನ್ಸಿ ಕೂಡ ಅಷ್ಟೇ. ಅಂದರೆ ಒಂದು ಬಿಷ್ಣೋಯ್ಗೆ ಬೌಲಿಂಗ್ ಕೊಡಲಿಲ್ಲ. ಅದಾದಮೇಲೆ ಆವೇಶ್ ಖಾನ್ ಅವ್ರಿಗೆಲ್ಲ ಫುಲ್ ಟಾಸ್ ಹಾಕೊಳ್ಳುವಂಥದ್ದು, ಯಾರ್ಕರ್ ಹಾಕುವಂಥ ಇದರಲ್ಲಿ ಫುಲ್ ಟಾಸ್ ಹಾಕುವಂಥದ್ದು, ನೋ ಬಾಲ್ಗಳು. ಸೊ ಈ ಎಲ್ಲ ಒಂದು ಕೆಟ್ಟ ಒಂದು ಪ್ರದರ್ಶನದಿಂದ ಸೊ LSGಯಿಂದ ಒಂದು CSK ಒಂದು ಆ ರನ್ ಗತಿನ ಜಾಸ್ತಿ ಮಾಡ್ಕೊಂಡ್ರು ಅಂತಲೇ ಹೇಳಬೇಕು. ಆ್ಯಂಡ್ ನೋ ಬಾಲ್ಗಳು ಖಂಡಿತವಾಗ್ಲೂ ಇಂಥ ಒಂದು ಸಿಚುವೇಷನಲ್ಲಿ ಆ ಒಂದು ಹೊಡೆತ ಕೊಡುತ್ತೆ ಯಾವುದೇ ತಂಡಕ್ಕಾದರೂ ಕೂಡ. ಸೊ ಅದು ಪ್ರಾಬ್ಲಮ್ ಆಯಿತು. ಆ್ಯಂಡ್ ಬಿಷ್ಣೋಯ್ 1 ಓವರ್ ಕಂಪ್ಲೀಟ್ ಮಾಡದೇ ಇರೋ ಕಾರಣಕ್ಕೆ ಸೊ ಅಲ್ಲಿ ಖಂಡಿತವಾಗ್ಲೂ 1 ಓವರಲ್ಲಿ ಮಿನಿಮಮ್ ಒಂದು ಇಲ್ಲ ಅಂದ್ರೂ 5-6 ರನ್ ಕೊಟ್ಟಿರೋರು. ಸೊ ಅದು ಎಫೆಕ್ಟ್ ಆಗುವಂಥದ್ದು ಕೊನೆಯ 2 ಓವರ್ಗಂತ ಬಂದಾಗ. ಸೊ ಅದು ಎಲ್ಲೋ ಮಿಸ್ ಮಾಡಿದ್ರು ನಮ್ಮ ಪಂತ್ ಅಂತಲೇ ಹೇಳ್ತೀನಿ. ಕೊನೆಯ 2 ಓವರ್ಗಳಲ್ಲಿ ಬೇಕಾದಂಥದ್ದು ಸೊ 24 ರನ್ನು. ಸೊ 24 ರನ್ ಬೇಕಾದಂಥದ್ದು ಅಟ್ಲೀಸ್ಟ್ 19ನೇ ಓವರು ಸೊ ಅವ್ರಿಗೆ ಬಿಷ್ಣೋಯ್ ಕೊಟ್ಟಿದ್ದಿದ್ರೆ ನನ್ನ ಪ್ರಕಾರ ಮಿನಿಮಮ್ 10 ಮೇಲಂತೂ ಚಾನ್ಸೇ ಇಲ್ಲ, ಅವ್ರು ಕೊಡ್ತಾನೆ ಇರಲಿಲ್ಲ. ಸೊ ಕೊನೆ ಓವರಲ್ಲಿ ಅವ್ರ ಮೇಲೆ ಪ್ರೆಷರ್ ಆಗುವಂಥದ್ದು, ಸೊ ಬಿಗ್ ಶಾಟ್ ಹೊಡೆಯೋಕೆ ಹೋಗಿ ಔಟ್ ಆಗುವಂಥ ಒಂದು ಚಾನ್ಸಸ್ ಕೂಡ ಇತ್ತು. ಆ್ಯಂಡ್ ಇವತ್ತು ಧೋನಿಗೆ ಲಕ್ ಅಂತ ಅನಿಸುತ್ತೆ. ಸುಮಾರು ಒಂದು ಔಟ್ಸೈಡ್ ಎಡ್ಜ್ ಆಗಿ ಸೊ 3rd ಮೈನ್ ಒಂದು ಪಾಯಿಂಟ್ ಕಡೆಗೆ ಸಿಕ್ಕಾಪಟ್ಟೆ ಬೌಂಡ್ರಿಗಳು ಹೋದು, ಒಂದು 3-4 ಬೌಂಡ್ರಿ ಅಲ್ಲೇ ಹೋಗಿದ್ದಾವೆ. ಸೊ ಲಕ್ಕು ಕೂಡ ಇತ್ತು ಅಂತ ಅನಿಸುತ್ತೆ ಧೋನಿಗೆ ಇವತ್ತು. ಸೊ ಅದಕ್ಕೋಸ್ಕರನೇ ಅವರು ವಿನ್ ಆದರು ಅಂತಲೇ ಹೇಳ್ತೀನಿ. ಕೊನೆಯಲ್ಲಿ ಓವರಲ್ಲಿ ಬೇಕಾದಂಥ 5 ರನ್ನು, ಅಟ್ಲೀಸ್ಟ್ 5 ರನ್ ಬೇಕಾದಾಗಾದ್ರೂ ಬಿಷ್ಣೋಯ್ ಕೊಡಬೇಕಿತ್ತು. ಸೊ ಬಿಷ್ಣೋಯ್ ಅಟ್ಲೀಸ್ಟ್ ಒಂದು 2 ವಿಕೆಟ್ ಆದರೂ ತೆಗೆದಿದ್ದರೆ ಸೊ ಗೇಮಲ್ಲಾದರೂ ಒಂದು ಟೈ ಆಗುವಂಥದ್ದು ಆ ರೀತಿಯಲ್ಲಾದರೂ ಆಗಿರೋದು. ಬಟ್ ಅಲ್ಲಿ ತಿರ್ಗಾ ಆವೇಶ್ ಖಾನ್ ಕೊಡ್ತಾರೆ. ಆ್ಯಂಡ್ ಫಸ್ಟ್ ಬಾಲು ಮೇ ಬಿ ಒಂದು ಸಿಂಗಲ್ ತೊಗೊತಾರೆ. ಅದಾದಮೇಲೆ ನೆಕ್ಸ್ಟ್ ಬಾಲಲ್ಲೇ ಬೌಂಡ್ರಿ ತೊಗೊತಾರೆ. ಸೊ ಈ ರೀತಿಯಲ್ಲಿ ಇದ್ದಂಥದ್ದು. ಸೊ ಮೇ ಬಿ ಪಂತ್ ಅವರ ಒಂದು ಕೆಟ್ಟ ಕ್ಯಾಪ್ಟನ್ಸಿಯಿಂದ ಸೊ ಇವತ್ತು LSG ಸೋಲ್ಬೇಕಾಯಿತು ಅಂತ ನನಗನ್ಸುತ್ತೆ. ಅವ್ರದ್ದು ಖಂಡಿತವಾಗ್ಲೂ ಆ ಒಂದು ಬಿಷ್ಣೋಯ್ ಓವರ್ ಕಂಪ್ಲೀಟ್ ಮಾಡದೇ ಇರೋದು ಬಿಗ್ ಡಿಫ್ರೆನ್ಸ್ ಮಾಡ್ತು ಅಂತ ಅನಿಸುತ್ತೆ. ಓಕೆ, ಸೊ ಒಟ್ಟಿನಲ್ಲಿ ಸೊ CSK ಅವ್ರಿಗೆ ಒಂದು 2 ಪಾಯಿಂಟ್ ಅಂತೂ ಸಿಕ್ಕಿದೆ. ಸೊ 7 ಪಂದ್ಯಗಳಲ್ಲಿ ಸೊ 2 ಪಂದ್ಯಗಳನ್ನ ಗೆದ್ದು 4 ಪಾಯಿಂಟ್ ಗಳಿಸ್ಕೊಂಡಿದ್ದಾರೆ. ಇನ್ನು 7 ಪಂದ್ಯ ಇದೆ. ಸೊ 7ರಲ್ಲಿ ಮಿನಿಮಮ್ ಅಂದರೂ ಕೂಡ ಅವ್ರು 6 ಗೆಲ್ಲೇಬೇಕು ಅಂತ ಅನಿಸುತ್ತೆ. 6 ಗೆದ್ದಿಲ್ಲ ಅಂತಂದರೆ ಕಷ್ಟ ಆಗಬಹುದು. ಓಕೆ, ಸೊ ಈ ರೀತಿಯಲ್ಲಿ ಇದ್ದಂಥ ಪಂದ್ಯ. ಸೊ ನೋಡೋಣ ಮುಂದೆ CSK ಹೆಂಗೆ ಯಾವ ರೀತಿಯಲ್ಲಿ ಆಡ್ತಾರೆ ಅಂತ. ಒಟ್ಟಿನಲ್ಲಿ ಸ್ವಲ್ಪ ಅವ್ರು CSK ಫ್ಯಾನ್ಸ್ಗಳಿಗೆ ಒಂಚೂರು ಖುಷಿಯಾಗಿರುತ್ತೆ. ನೋಡೋಣ. ನೆಕ್ಸ್ಟು ಮುಂಬೈ ಮೇಲಿದೆ, ಪಕ್ಕ ಸೋಲ್ತಾರೆ. ಓಕೆ, ಬರೆದಿಟ್ಕೊಂಬಿಡಿ.